ಇನ್ನು ಬಜೆಟ್ ಹೇಗಿತ್ತು, ಚೆನ್ನಾಗಿತ್ತಾ ಇಲ್ವಾ, ಯಾರಿಗೆ ಹೇಗೆ ಅನ್ನಿಸ್ತು, ಜನಸಾಮಾನ್ಯರ ಪರವ ಅಥವಾ ಜನಸಾಮಾನ್ಯರ ಪರ ಇಲ್ವಾ, ಇದು ಕಾಮನ್ ಆಗಿರುವಂತಹ ಚರ್ಚೆ. ಈ ವಿಚಾರ ಕಾಂಗ್ರೆಸ್ ಬಿಜೆಪಿ ನಾಯಕರಿಗೆ ಈ ಬಜೆಟ್ ಯಾವ ರೀತಿಯಾಗಿ ಕಾಣಿಸ್ತು, ಯಾರು ಏನಂದ್ರು ನೋಡೋಣ. ವಿಶ್ವದ ಆರ್ಥಿಕ ಅಲ್ಲೋಲ ಕಲ್ಲೋಲಗಳ ನಡುವೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಕೊಟ್ಟ ದಾಖಲೆಯ 9ನೇ ಬಜೆಟ್ ಭಾರತದ ಅರ್ಥವ್ಯವಸ್ಥೆ ಪುಟಿತಾ ಇರೋ ಸೂಚನೆ ಕೊಟ್ಟಿದೆ. ಜನಪ್ರಿಯ ಘೋಷಣೆಗಳಿಂದ ದೂರ ಉಳಿದ ನಿರ್ಮಲಾ ಸೀತಾರಾಮನ್ ಶ್ರೀ ಸಾಮಾನ್ಯನ ಒಟ್ಟು ಬಯಕೆಗಳಿಗೆ ಹೆಚ್ಚು ಗಮನ ನೀಡಿಲ್ಲ ಅನ್ನೋದು ಕಾಣಿಸ್ತಿದೆ. 3 ಕ್ಷೇತ್ರಗಳ ಮೇಲೆ ಫೋಕಸ್ ಆದ ಕೇಂದ್ರ ಬಜೆಟ್. ಮೋದಿ ಲೆಕ್ಕದ ಬಗ್ಗೆ ಬಿಜೆಪಿ ಕಾಂಗ್ರೆಸ್ ನಡುವೆ ಡಿಬೇಟ್. ಬಜೆಟ್ ಮಂಡನೆಗೂ ಮುನ್ನ ನಿರ್ಮಲಾ ಸೀತಾರಾಮನ್ ಸಾಂಪ್ರದಾಯಿಕ ಕಾಂಜೀವರಂ ರೇಷ್ಮೆ ಸೀರೆ ಸಾಕಷ್ಟು ಸದ್ದು ಮಾಡ್ತು. ಮೂಲತಃ ತಮಿಳುನಾಡಿನ ನಿರ್ಮಲಾ ಧರಿಸಿದ ಸೀರೆ ರಾಜ್ಯದ ಸಂಸ್ಕೃತಿ ಎತ್ತಿ ಹಿಡಿದು ರಾಜಕೀಯ ಸಂದೇಶದ ರವಾನಿಸಲಾಗಿತ್ತು. ಆದ್ರೆ ಕಳೆದ ಬಾರಿ ಬಿಹಾರ ಮತ್ತು ಆಂಧ್ರಕ್ಕೆ ನೀಡಿದ ರೀತಿ ಈ ಬಜೆಟ್ನಲ್ಲಿ ಎಲೆಕ್ಷನ್ ರಾಜ್ಯಗಳಿಗೆ ಹಣಕಾಸಿನ ಪ್ಯಾಕೇಜ್ ನೀಡಿಲ್ಲ. ದೇಶದ ಸರ್ವಾಂಗೀಣ ಹಾಗೂ ಅಭಿವೃದ್ಧಿ ಒಳಗೊಂಡ ಬಜೆಟ್ ಇದಾಗಿದೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ಪ್ರಯಾಸ್ ಒಳಗೊಂಡಂತೆ ಬಡ್ಜೆಟ್ ಎಲ್ಲರಿಗೂ ಬಹಳ ಹತ್ತಿರವಾಗಿದೆ. ಈ ಬಡ್ಜೆಟ್ ನೋಡಿದರೆ ಭಾರತದ ಸಾರ್ವಭೌಮತ್ವದ ಏಕತೆಯನ್ನು ಎತ್ತಿ ಹಿಡಿಯುವಲ್ಲಿ ಸಫಲ ಆಗಿದೆ. ನನ್ನ ದೃಷ್ಟಿಯಲ್ಲಿ ಇದು ಜನಹಿತದ ಬಡ್ಜೆಟ್, ಜನಪ್ರಿಯತೆಗಿಂತ ಜನಹಿತದ ಬಡ್ಜೆಟ್. ಇದು ಜನರ ಬದುಕಿನ ದಿನನಿತ್ಯದ ಸಮಸ್ಯೆಗಳಿಗೆ ಸ್ಪಂದಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಈ ಬಜೆಟ್ ಮೂಲಸೌಕರ್ಯ ಅಭಿವೃದ್ಧಿ, ತಾಂತ್ರಿಕ ಸ್ವಾವಲಂಬನೆ, ವಿಕಸಿತ್ ಭಾರತ್ ಮಂತ್ರ ಪಠಿಸಿದೆ. ವಿತ್ತೀಯ ಶಿಸ್ತಿನ ಮೇಲೆ ಹೆಚ್ಚು ಗಮನ ಹರಿಸಿ ದೇಶಕ್ಕೆ ದೂರದೃಷ್ಟಿಯ ಬಜೆಟ್ ನೀಡಿದೆ. ತಕ್ಷಣ ಕೈಗೆ ಹಣ ನೀಡೋ ಬದಲು ಮೂಲಸೌಕರ್ಯ, ತಂತ್ರಜ್ಞಾನದ ಮೇಲೆ ಹೆಚ್ಚು ಹೂಡಿಕೆಗೆ ಫೋಕಸ್ ಮಾಡಲಾಗಿದೆ. ದೀರ್ಘಕಾಲದ ಆರ್ಥಿಕ ಬೆಳವಣಿಗೆಗೆ ಅಂದ್ರೆ ವಿಕಸಿತ್ ಭಾರತಕ್ಕೆ ಅಡಿಪಾಯ ಹಾಕಿದೆ. ದೇಶದಲ್ಲಿ ಮೂಲಭೂತ ಸೌಕರ್ಯವನ್ನ ಹೆಚ್ಚು ಮಾಡುವುದಕ್ಕೆ, ಸ್ಪೆಷಲಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಲ್ಲಿ ಜನತೆಗೆ ಉದ್ಯೋಗ ಮತ್ತು ವ್ಯವಹಾರವನ್ನು ಹೆಚ್ಚು ಮಾಡುವುದಕ್ಕೆ ಬಹಳ ದೊಡ್ಡ ಯೋಜನೆಯನ್ನ ಗುರುತಿಸಿದ್ದಾರೆ. ಸರ್ವಸ್ಪರ್ಶಿ ಸರ್ವವ್ಯಾಪ್ತಿ, ಎಲ್ಲ ಕ್ಷೇತ್ರಗಳಿಗೂ ಕೂಡ ಆದ್ಯತೆಯನ್ನು ನೀಡಿ ಭಾರತ ವಿಶ್ವಗುರು ಆಗುವ ನಿಟ್ಟಿನಲ್ಲಿ ಒಂದು ಉತ್ತಮ ಬಜೆಟ್ ಅನ್ನ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ರವರು. ಆದ್ರೆ ಪೆಟ್ರೋಲ್, ಡೀಸೆಲ್, ದೈನಂದಿನ ವಸ್ತುಗಳ ಬೆಲೆ ಕಡಿತದ ಬಗ್ಗೆ ಘೋಷಣೆ ಇಲ್ಲ. ಇದು ಜನಸಾಮಾನ್ಯರಿಗೆ ನಿರಾಸೆ ತಂದಿದೆ. ಅಲ್ಲದೆ ಆದಾಯ ತೆರಿಗೆ ಸ್ಲ್ಯಾಬ್ಗಳಲ್ಲಿ ಯಾವುದೇ ಬದಲಾವಣೆ ಮಾಡಿಲ್ಲ. ಬೆಲೆ ಏರಿಕೆ ಮಧ್ಯೆ ಹೆಚ್ಚಿನ ತೆರಿಗೆ ವಿನಾಯಿತಿ ನಿರೀಕ್ಷೆ ಹುಸಿಯಾಗಿದೆ. ಷೇರು ಹೂಡಿಕೆದಾರರ ಎಫ್ಎಂಡ್ಒ ವಹಿವಾಟಿನ ಮೇಲೆ ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಹೆಚ್ಚಿದ್ದು ಟ್ರೇಡರ್ಸ್ಗಳಿಗೆ ಹೊರೆ ಆಗಿಸಿದೆ. ಈ ಬಾರಿಯ ಬಜೆಟ್ 53.5 ಲಕ್ಷ ಕೋಟಿಗೆ ಏರಿಕೆ ಕಂಡಿದೆ. ಕಳೆದ ವರ್ಷಕ್ಕೆ 5.29 ಲಕ್ಷ ಕೋಟಿ ಹೆಚ್ಚಳವಾಗಿ -11% ಏರಿಕೆ ಕಂಡಿದೆ. ಮೂಲಸೌಕರ್ಯ ಅಭಿವೃದ್ಧಿಗೆ ಕಳೆದ ಬಾರಿ 11.11 ಲಕ್ಷ ಕೋಟಿ ಮೀಸಲಿಡಲಾಗಿತ್ತು. ಈ ಬಾರಿ ಅದನ್ನ 12.2 ಲಕ್ಷ ಕೋಟಿಗೆ ಹೆಚ್ಚಿಸಲಾಗಿದೆ. ಆಪರೇಷನ್ ಸಿಂಧೂರ ಬಳಿಕ ರಕ್ಷಣಾ ವಲಯಕ್ಕೆ ಬಜೆಟ್ನಲ್ಲಿ ಹೆಚ್ಚು ಹಣ ಮೀಸಲಿಡಲಾಗಿದೆ. ಕಳೆದ ಬಾರಿ 6.21 ಲಕ್ಷ ಕೋಟಿಯಿಂದ 7.85 ಲಕ್ಷ ಕೋಟಿ ಅಂದ್ರೆ ಸುಮಾರು 26% ಭಾರಿ ಪ್ರಮಾಣದಲ್ಲಿ ಹೆಚ್ಚಿಸಲಾಗಿದೆ. ಇದು ಭಾರತದ ಒಟ್ಟು ಜಿಡಿಪಿಯ ಸುಮಾರು 2% ಅಷ್ಟಿದೆ ಅಂತ ಅಂದಾಜು ಮಾಡಲಾಗಿದೆ. ಕೃಷಿ ಇಲಾಖೆಗೆ ಗಣನೀಯ ಹಣ ನೀಡಿದ್ರು ಕಳೆದ ಬಾರಿಗಿಂತ ದೊಡ್ಡ ಏರಿಕೆ ಕಂಡಿಲ್ಲ. ಆರೋಗ್ಯ, ಶಿಕ್ಷಣ ಕ್ಷೇತ್ರಗಳಿಗೆ ನೀಡಲಾದ ಹಣ ರಕ್ಷಣಾ ಕ್ಷೇತ್ರಕ್ಕೆ ಹೋಲಿಸಿದ್ರೆ ತುಂಬಾ ಕಡಿಮೆ ಎಂಬ ಟೀಕೆ ಕೇಳಿಬರ್ತಿದೆ. ಇನ್ನು ಕನಕಪುರದಲ್ಲಿ ಮಾತನಾಡಿದ ಡಿಸಿಎಂ ಡಿಕೆಶಿ ರಾಜ್ಯಕ್ಕೆ ಯಾವ ಅನುಕೂಲ ಆಗಿಲ್ಲ ಅಂತ ಟೀಕಿಸಿದ್ದಾರೆ. ಮನ್ರೇಗಾ ಬದಲಾವಣೆ ವಾಪಸ್ ತೆಗೆದುಕೊಳ್ಳಿ ಅಂತ ಒತ್ತಾಯಿಸಿದ್ದಾರೆ. ಅದನ್ನೇ ಮನ್ರೇಗಾನ ವಾಪಸ್ ರೋಲ್ ಮಾಡಲಿ, ವಾಪಸ್ ಇರಲಿ. ಹಿಂದೆ ಏನು ಸ್ಕೀಮ್ ಇತ್ತು ಆ ಸ್ಕೀಮ್ ಇಡಲಿ. 60-40 ಯಾವ ಕಾರಣಕ್ಕೂ ನಡೆದಿಲ್ಲ. ನಮ್ಮ ಹಳ್ಳಿಲೆಲ್ಲ ಯಾವ ಸರ್ಕಾರನೂ ಬಂಡವಾಳ ಹಾಕಕ್ಕೆ ಹೋಗೋದಿಲ್ಲ. ನಾವು ನೋಡ್ತೀವಿ ಅದನ್ನು ಯಾವ ರೀತಿ ಏನು ಮಾಡೋಕ್ಕೆ ಸಾಧ್ಯ ಅಂತೇಳಿ.
ಒಂದು ಸಿಂಪಲ್ ಕ್ವಶನ್ ನಾನು ಇವ್ರ ಮುಂದೆ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಡಾಲರ್ ರೇಟು 2014ರಲ್ಲಿ ಎಷ್ಟಿತ್ತು, ಇವತ್ತು ಎಷ್ಟಾಗಿದೆ ಡಾಲರ್ ರೇಟ್? 96 ರೂಪಾಯಿನ ಆಗಿದ್ರು ಕೂಡ 100 ರೂಪೀಸ್ ಮುಟ್ತಾ ಇದ್ರು ಕೂಡ ಇದನ್ನ ಪ್ರೋಗ್ರೆಸ್ ಅಂತ ಇವ್ರು ಹೇಳ್ಕೊತಾರೆ ಅಂತ ಅಂದ್ರೆ ಇವ್ರು ಅದು ಯಾವ ರೀತಿ ಪ್ರೋಗ್ರೆಸ್ ಅಂತ ಹೇಳ್ಕೊತಾರೆ? ಬಜೆಟ್ ಪೂರ್ಣ ವಿಶ್ಲೇಷಿಸಿದ್ರೆ 3 ಪ್ರಮುಖ ಕ್ಷೇತ್ರಗಳನ್ನ ಗುರಿಯಾಗಿಸಲಾಗಿದೆ. 1 ರಕ್ಷಣಾ ವಲಯ, 2 ಎಂಎಸ್ಎಂಇ ಸಣ್ಣ ಕೈಗಾರಿಕೆಗಳಿಗೆ ಬೆಂಬಲ, 3 ಬೆಳೀತಾ ಇರೋ ತಂತ್ರಜ್ಞಾನಕ್ಕೆ ಪೂರಕವಾಗಿ ಅತ್ಯಗತ್ಯ ಸೆಮಿ ಕಂಡಕ್ಟರ್ಗೆ ಒತ್ತು ನೀಡಿ ಭಾರತವನ್ನ ಸೆಮಿ ಕಂಡಕ್ಟರ್ ಹಬ್ ಮಾಡೋ ಸಂಕಲ್ಪ ಮಾಡಲಾಗಿದೆ. 2026-27ನೇ ಹಣಕಾಸು ವರ್ಷದಲ್ಲಿ ಭಾರತದ ಆರ್ಥಿಕತೆಯು 6.8% ನಿಂದ 7.2% ದರದಲ್ಲಿ ಬೆಳೆಯೋ ನಿರೀಕ್ಷೆ ಇದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.